ನಮಗೆ ಭಾಳ ಕಷ್ಟ ಐತೆ ಸರ್. ಇರಾಕ್ ಮನೆ ಇದ್ದಿದ್ದಿಲ್ಲ ಸರ್ ನಮಗೆ. ನೋಡಿದ್ರೆ 1 ಎಕರೆ ಅರ್ಧ ಎಕರೆ ಹೊಲ ಇಲ್ಲ ಸರ್. ಹ್ಯಾಂಡಿಕ್ಯಾಪ್ಡ್ ಮಕ್ಕಳು ಸರ್ ನಮಗೆ. ದುಡ್ಕೊಂಡು ತಿನ್ಬೇಕು, ಮನೆ ಮಾಡ್ಬೇಕಂದ್ರೆ ಸರ್ ಮನೆ ಗೋರ್ಮೆಂಟ್ ಜಾಗದಾಗ ಮನೆ ಕಟ್ಟಿದ್ದೀವಿ ಸರ್ ನಾವು. ಆದ್ರೆ ಗೋರ್ಮೆಂಟ್ ಲ್ಯಾಂಡಲ್ಲಿ ಜಾಗ ಕಟ್ಟಿದ್ರೆ ಎಲ್ಲರೂ ಬಂದು ಹರ್ಕತ್ ಮಾಡ್ತಿದ್ರು ಸರ್. ಮನೆ ಮುಗಿಯೋ ಟೈಮ್ನಾಗ ನನ್ನ ಗಂಡಗನ ಆಪ್ರೇಷನ್ ಆಯ್ತು ಸರ್. ವೆರಿಕೋಸ್ ಆಗಿ ನರ ತೆಗೆದು ಪೈಪ್ ಲೈನ್ ಹಾಕಿ 4 ವರ್ಷ ಮನೆ ಹಿಡಿದು ಮಕ್ಕೊಂಡ್ರು ಸರ್. ಅಂದ್ರೂ ಮನೆ ಸ್ಟಾಪ್ ಮಾಡಿ ಈಗ ಮನೆ ನಾವು ಓಪನಿಂಗ್ ಮಾಡಿ ಒಳಗೆ ಹೋಗೋದ್ಲೇನು ಮತ್ತು ತಕರಾರು ಅರ್ಜಿ ಮಾಡಾಕ್ತಿದ್ವಿ ಸರ್. MLA ಸಾಹೇಬ್ರ ಹತ್ರ ಹೋಗಿದ್ವಿ ಸರ್ ನಾವು. ಸರ್ ಹಿಂಗೆ ಮಾಡೋದಕ್ಕೆ ಮನೆ ಕಟ್ಟೇನಿ ರೀ ಸರ್, ನಾನು ಹರ್ಕತ್ ಮಾಡೋ ಆಯ್ತಮ್ಮ ಇರಲಿ ನಾನು ಸರಿ ಮಾಡ್ತೀನಿ ಹೋಗ್ರಿ ಅಂದಿದ್ದಕ್ಕೆ ಅವ್ರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು ಸರ್ ನಮಗೆ MLA ಸಾಹೇಬ್ರು. ಆದ್ರೂ ಸರ ನಾವು ಕಟ್ಕೊಂಡ್ವಿ ಸರ್. ಮತ್ತು ಎಲ್ಲಿ ಬಂದು JCPಲಿಂದ ಗೆಬರಿ ಬೀಳಿಸ್ತಾರೆ ಅನ್ನೋದು ಒಂದು ಭಯ ಐತೆ ಸರ್ ನಮಗೆ. ನಮ್ದು ಅನ್ನೋದೊಂದು ಹಕ್ಕು ಇದ್ದಿದ್ದಿಲ್ಲ ಸರ್ ನಮಗೆ. ನಮ್ದು ಅನ್ನೋದೊಂದು ಹಕ್ಕು ಬಂತು ಸರ್. ಇದು ಕಂದಾಯ ಇಲಾಖೆದಿಂದ ನಮಗೊಂದು ಹಕ್ಕು ಪತ್ರ ಮಾಡೋದು ಇನ್ನೊಂದು ಈ ಸುತ್ತು ಮಾಡಿದ್ರೆ ಈಗ ನಮಗೂ ಸಾಲ ಸಂಸ್ಥೆ ಮಾಡೇವಿ ಸರ್ ಮನೆ ಕಟ್ಸೋಬೇಕಾದ್ರೆ. ಈಗ ಅದನ್ನು ತಿರ್ಸ್ಬೇಕಂದ್ರೆ ನಮಗೆ ಈಗ ಈ ಸುತ್ತು ಸಿಕ್ತು ಸರ್ ನಮಗೆ. ಯಾವುದಕ್ಕೂ ನಾವು ಅಡ್ಡಾಡಿಲ್ಲ ಸರ್. ಗೋರ್ಮೆಂಟ್ಲಿಂದ ಮನೆ ಮಠ ಬಂದು ನಮಗೆ ಈ ಆದೇಶ ತಂದಿದ್ದು ಈ ಗೋರ್ಮೆಂಟ್ ನಮಗೆ ಭಾಳ ಖುಷಿ ಆದ ಸರ್. ನಮಗೆ ಹಕ್ಕು ಇರಲಿ ಸರ್, ಹೆದರಿಕೆ ಬರ್ತೈತೆ ಸರ್ ನಮಗೆ. ನಮ್ಮ ಮನೆ ಅಷ್ಟು ಕಷ್ಟಪಟ್ಟು ನಾವು ಸಾಲ ಮಾಡಿ ಕಟ್ಸೇವಿ. ಎಲ್ಲಿ JCPಲಿಂದ ಗೆಬಿಡ್ತಾರೆ, ಎಲ್ಲೇ ಓಡಿಸ್ತಾರೆ, ಅನ್ನೋದು ನಮಗೆ ಹಕ್ಕು ಇದ್ದಿದ್ದಿಲ್ಲ. 100 ವರ್ಷದಿಂದನೂ ಇದು ಆದೇಶ ಬಂದಿದ್ದಿಲ್ಲ ಸರ್. ಇವಾಗ ಬಂದಿರೋದು ನಮಗೆ ಭಾಳ ಖುಷಿ ಆಗೈತೆ ಸರ್, ಭಾಳ ಸಂತೋಷ ಆಗೈತೆ ಸರ್. ಇವಾಗ ಎಷ್ಟು ನಾವು ನಮ್ಮ ತಂದೆ ತಾಯಿ ಕಾಲದಾಗಿಂದನೂ ಹಿಂಗೆ ಆಗಿದ್ದಿಲ್ಲ ಸರ್. ಇದು ಈ ಆದೇಶ ಬಂದಿದ್ದಕ್ಕೆ ನಮಗೆ ಭಾಳ ಖುಷಿ ಆಗೈತಿ, ಭಾಳ ಸಂತೋಷ ಆಗೈತೆ ಸರ್. ನಮಗೆ ಭಾಳ ಅಡ್ಡಾಡೀವಿ ಸರ್ ನಾವು. ಭಾಳ ಅಡ್ಡಾಡಿದ್ರೆ ನಮಗೆ ಏನು ಆಗಲಿಲ್ಲ ಸರ್. ಭಾಳ ಅಲಾಲ ಮಾಡೀವಿ ಸರ್ ನಾವು. ಹೊಟ್ಟೆಗೆ ಕೂಳು ಸಮೇತ ಉಂಡಿಲ್ಲ ಸರ್ ನಾವು. ಹೊಟ್ಟೆಗೆ ಅನ್ನ ಇತ್ತು ಸರ್. ಅನ್ನ ಇದ್ರೂ ನಮಗೆ ನೆಮ್ಮದಿಯಿಂದ ನಿದ್ದೆ ಬರ್ತಿದ್ದಿಲ್ಲ ಸರ್. ನಮಗೆ ಟೆನ್ಷನ್ ರೀ ಸರ್, ಎಲ್ಲಿ ಬಂದು JCPಲಿಂದ ಓಡಿಸ್ಬಿಡ್ತಾರೇನು ಅಂತೇಳಿ ಮನೆ ನಮಗೆ ಎಲ್ಲಿ ಓಡಿಸ್ತಾರೆ ನೀವು ಅನ್ನೋದು ನಮಗೆ ಭಯ ಆಯ್ತು ಸರ್. ಈಗ ನಮಗೆ ಗೋರ್ಮೆಂಟಿಂದ ಆದೇಶ ಬಂದೈತೆ ಸರ್, ಭಾಳ ಸಂತೋಷ ಆಯ್ತು ಸರ್. ನಮಗೆ ಬಡವರ ಬಗ್ರಿಗೆ ಒಂದು ಸ್ವಲ್ಪ ಬದುಕೋ ಶಕ್ತಿ ಕೊಟ್ರು ಸರ್ ಎಲ್ಲ ಮಾಡಿದ ಆದೇಶ ಸರ್. ನಮ್ಮಂಥ ಬಡವ್ರು 10 ಮಂದಿ ಬದುಕಿ ಉಳಿಬೇಕು ಅನ್ನೋದು ಹಕ್ಕು ಅವ್ರು ತಂದು ಕೊಟ್ರು ಸರ್ ನಮಗೆ. ಅದು ನಮಗೆ ಭಾಳ ಹೆಮ್ಮೆ ಸರ್ ನಮಗೆ. ಇದು ಅಷ್ಟೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ MLA ಸಾಹೇಬ್ರವರಿಗೂ, ಸಿದ್ದರಾಮಯ್ಯ ಸಾಹೇಬ್ರವರಿಗೂ, DK ಶಿವಕುಮಾರ್ ಸರ್ ಇವರಿಗೂ, ಕಂದಾಯ ಕೃಷ್ಣ ಬೈರೇಗೌಡ ಸರ್ ಇವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ ಸರ್.